VRD Education Trust, Bharat Institute of Schooling Education. ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಷನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ. ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ. ವಿಳಾಸ: ಬಾಲಾಜಿ ಕಾಂಪ್ಲೆಕ್ಸ್, ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449416176 ಹಾಗೂ 8050151776. ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಶ್ರದ್ಧಾಂಜಲಿ ವಾಹನ ಚಾಲಕ ಶೇಖ್ ಅಬ್ದುಲ್ ಮತೀನ್ ರವರು ಮೃತಪಟ್ಟ ವ್ಯಕ್ತಿಗಳ ಮೃತದೇಹಗಳನ್ನು ಉಚಿತವಾಗಿ ಸಾಗಿಸಲು ಸರ್ಕಾರದಿಂದ ಇವರನ್ನು ನೇಮಿಸಲಾಗಿದೆ. ಆದರೆ ಇವರು ಮೃತದೇಹಗಳನ್ನು ಸಾಗಿಸಲು ಮೃತಪಟ್ಟ ವ್ಯಕ್ತಿಯ ಕುಟುಂಬದವರಲ್ಲಿ 2,000ದಿಂದ 3,000ಗಳವರೆಗೆ ಹಣ ವಸೂಲಿ ಮಾಡುತ್ತಿದ್ದಾನೆ ಎಂದು ದೂರಿದರು. ಸರ್ಕಾರದ ವಾಹನವಾಗಿದ್ದು ಸಾರ್ವಜನಿಕರ ಮೃತದೇಹಗಳನ್ನು ಉಚಿತವಾಗಿ ತೆಗೆದುಕೊಂಡು ಹೋಗಲು ಸರ್ಕಾರದ ಆದೇಶವಿದ್ದರೂ ಈ ಆದೇಶವನ್ನು ಉಲ್ಲಂಘನೆ ಮಾಡಿ ಮೃತರ ಕುಟುಂಬಸ್ಥರಲ್ಲಿ ಹಣ ವಸೂಲಿ ಮಾಡುವ ನೆಪದಿಂದ ವಾಹನದಲ್ಲಿ ಡೀಸೆಲ್ ಇಲ್ಲ ಎಂದು ಸುಳ್ಳು ಹೇಳಿ ನೊಂದ ಮೃತ ಕುಟುಂಬಸ್ಥರಲ್ಲಿ ಹಣ ಪಡೆಯುತ್ತಿದ್ದಾನೆ. ಈತನು ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಸದರಿ ನೊಂದ ಕುಟುಂಬಸ್ಥರು ದೂರವಾಣಿ ಕರೆ ಮಾಡಿ ಮೃತದೇಹ ಸಾಗಿಸಲು ವಾಹನ ಕೇಳಿದಾಗ ಈತನು ಇದಕ್ಕೆ ಹಣ ಬೇಡಿಕೆ ಇಟ್ಟಿರುವುದು ಸದರಿ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ. ಈತನ ವಿರುದ್ಧ ಸಾಕಷ್ಟು ದೂರುಗಳು ಸಲ್ಲಿಸಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಆದ್ದರಿಂದ ಕೂಡಲೇ ರಿಮ್ಸ್ ಬೋಧಕ ಆಸ್ಪತ್ರೆಯಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕ ಜನಸೈನ್ಯ ಜಿಲ್ಲಾ ಕಾರ್ಮಿಕ ಘಟಕ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಶ್ರದ್ಧಾಂಜಲಿ ವಾಹನ ಚಾಲಕ ಶೇಖ್ ಅಬ್ದುಲ್ ಮತೀನ್ ರವರು ಮೃತಪಟ್ಟ ವ್ಯಕ್ತಿಗಳ ಮೃತದೇಹಗಳನ್ನು ಉಚಿತವಾಗಿ ಸಾಗಿಸಲು ಸರ್ಕಾರದಿಂದ ಇವರನ್ನು ನೇಮಿಸಲಾಗಿದೆ. ಆದರೆ ಇವರು ಮೃತದೇಹಗಳನ್ನು ಸಾಗಿಸಲು ಮೃತಪಟ್ಟ ವ್ಯಕ್ತಿಯ ಕುಟುಂಬದವರಲ್ಲಿ 2,000ರಿಂದ 3,000ಗಳವರೆಗೆ ಹಣ ವಸೂಲಿ ಮಾಡುತ್ತಿದ್ದಾನೆ. ಇದು ಸರ್ಕಾರದ ವಾಹನವಾಗಿದ್ದು ಸಾರ್ವಜನಿಕ ಮೃತದೇಹಗಳನ್ನು ಉಚಿತವಾಗಿ ತೆಗೆದುಕೊಂಡು ಹೋಗಲು ಸರ್ಕಾರದ ಆದೇಶವಿದ್ದರೂ ಈ ಆದೇಶವನ್ನು ಉಲ್ಲಂಘನೆ ಮಾಡಿ ಮೃತರ ಕುಟುಂಬಸ್ಥರಲ್ಲಿ ಹಣ ವಸೂಲಿ ಮಾಡುವ ನೆಪದಿಂದ ವಾಹನದಲ್ಲಿ ಡೀಸೆಲ್ ಇಲ್ಲ ಎಂದು ಸುಳ್ಳು ಹೇಳಿ ನೊಂದ ಮೃತ ಕುಟುಂಬಸ್ಥರಲ್ಲಿ ಹಣ ಪಡೆಯುತ್ತಿದ್ದಾನೆ. ಈತನು ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಸದರಿ ನೊಂದ ಕುಟುಂಬಸ್ಥರು ದೂರವಾಣಿ ಕರೆ ಮಾಡಿ ಮೃತದೇಹ ಸಾಗಿಸಲು ವಾಹನ ಕೇಳಿದಾಗ ಈತನು ಇದಕ್ಕೆ ಹಣ ಬೇಡಿಕೆ ಇಟ್ಟಿರುವುದು ಸದರಿ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿರುತ್ತದೆ. ಅಷ್ಟೇ ಅಲ್ಲದೆ ಈತನ ವಿರುದ್ಧ ಮುಂಚಿತವಾಗಿ ಅನೇಕ ದೂರುಗಳು ಸಲ್ಲಿಸಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಆದ್ದರಿಂದ ದಯಾಳುಗಳಾದ ತಾವುಗಳು ಶೇಖ್ ಅಬ್ದುಲ್ ಮತೀನ್ ಎಂಬ ಚಾಲಕನನ್ನು ಕೂಡಲೇ ರಿಮ್ಸ್ ಬೋಧಕ ಆಸ್ಪತ್ರೆಯಿಂದ ಬೇರೆ ಕಡೆ ವರ್ಗಾವಣೆ ಮಾಡಿ ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ. ಈ ಸಂದರ್ಭದಲ್ಲಿ ನರಸಿಂಹಲು, ಎಸ್ ವೆಂಕಟೇಶ್, ಎ ರಮೇಶ್ ವಡವಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.